ಅದು ಅದೇನಂದ್ರೆ ನೋಡಮ್ಮ, ನೀನ್ ತಪ್ಪಾಗಿ ತಿಳ್ಕೊಂಡ್ರು ಪರವಾಗಿಲ್ಲ. ಆದ್ರೆ ಇವತ್ ನಿನಗೆ ಸತ್ಯ ಹೇಳಲೇಬೇಕು ಅಂತ ನಾನು ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ನಂಗಂತೂ ಅರ್ಥನೇ ಆಗಲ್ಲಪ್ಪ. ನಿಮ್ಗೆಲ್ಲ ಅಮ್ಮ ಇಲ್ಲ, ಓಕೆ, ಆದ್ರೆ ಹೆಣ್ಣು ಇಲ್ದಿರೋ ಮನೆ ಅಂತ ಹೇಗೆ ಹೇಳ್ತಾರೆ? ಅಲ್ಲ, ನಿಮ್ಮ ಅಣ್ಣಂದ್ರಿಗೆಲ್ಲ ಮದ್ವೆ ಆದ್ರೆ ಮುಂದೆ ಈ ಮನೆಗೂ ಹೆಣ್ಮಕ್ಳು ಬರ್ತಾರೆ ಅನ್ನೋದು ಅರ್ಥ ಆಗಲ್ವಾ ಅವ್ರಿಗೆ? ಹಾಗೇನಿಲ್ಲ ಅದ್ಗೆ. ನಮ್ಮಮ್ಮ ಹೋದ್ಮೇಲೆ ಅಪ್ಪ ಇನ್ನೊಂದು ಮದುವೆ ಆಗಿದ್ರಂತೆ. ಓ, ಆಮೇಲೆ ಏನಾಯ್ತು? ಸ್ವಲ್ಪ ದಿನ ಆದ್ಮೇಲೆ ಅವರು ಮನೆ ಬಿಟ್ಟು ಹೋದ್ರಂತೆ. ಯಾಕೆ ಅಂತ ನಿಂಗೇನಾದ್ರೂ ಗೊತ್ತಾ? ಗೊತ್ತಿಲ್ಲ, ಆದ್ರೆ ನಮ್ಮ ಅಮ್ಮನ ಕೊಂದಿದ್ದು ನಮ್ಮ ಅಪ್ಪನೇ ಅಂತ ಜೈಲ್ಗೆ ಹಾಕಿದ್ರು. ಹಾ, ಆಮೇಲೆ ಅಪ್ಪ ರಿಲೀಸ್ ಆಗಿ ಬಂದ್ಮೇಲೆನೆ ಇನ್ನೊಂದು ಮದ್ವೆ ಆಗಿದ್ದು ಅಂತ ಹೇಳಿದ್ರು. ಅವರು ಈ ಮನೆ ಬಿಟ್ಟೋದ್ಮೇಲೆ ಈ ಜನ ಈ ಮನೆ ನೋಡೋ ದೃಷ್ಟಿನೇ ಬದಲಾಯ್ತು. ಅಲ್ಲ, ನಿಮ್ಮಪ್ಪ ನಿಜವಾಗ್ಲೂ ಕೊಲೆ ಮಾಡಿ ಜೈಲ್ಗೆ ಹೋಗಿದ್ರಾ? ಇದನ್ನ ಹರಿಯಣ್ಣ ನಿಮ್ಮ ಹತ್ರ ಹೇಳಿಲ್ವಾ? ಅಯ್ಯೋ, ನಾನೇ ಹೇಳ್ಬಿಟ್ಟು ತಪ್ಪು ಮಾಡ್ಬಿಟ್ನಲ್ಲ. ಅದ್ಗೆ ನೀವು ಗಾಬರಿ ಆಗೋಕ್ ಹೋಗ್ಬಿಡಿ. ಇದ್ರಲ್ಲಿ ಎಷ್ಟು ನಿಜನೋ ಎಷ್ಟು ಸುಳ್ಳು ನನಗೆ ಗೊತ್ತಿಲ್ಲ. ಜನ ಬಾಯಿಗೆ ಬಂದಂಗೆ ಮಾತಾಡ್ಕೋತಾರೆ. ಜನರ ಬಗ್ಗೆ ನಿಮ್ಗೆ ಹೊಸದಾಗಿ ಹೇಳ್ಬೇಕಾ? ಮೋಸ್ಟ್ಲಿ ಹರಿಯಣ್ಣ ಈ ವಿಷಯನೆಲ್ಲ ನಿಮ್ಗೆ ಹೇಳಿದ್ರೆ ನೀವು ಗಾಬರಿ ಆಗ್ತೀರಾ ಅಂತಾನೆ ಹೇಳಿಲ್ಲ ಅನ್ಸುತ್ತೆ. ಅಯ್ಯೋ, ಅದ್ಗೆ ನೀವು ಗಾಬರಿ ಆಗ್ಬೇಡಿ. ನಾವು ಇವತ್ತಿನವರೆಗೂ ಯಾರಿಗೂ ಕೆಟ್ಟದ್ ಮಾಡಿಲ್ಲ. ನಮ್ಮನ್ನ ಇಷ್ಟಿನ ದಿನ ನೀವೇ ನೋಡ್ತಾ ಇದ್ದೀರಲ್ವಾ? ಏನು ಇಬ್ರು ಹೊರಗಡೆ ಕುತ್ಕೊಂಡು ಏನ್ ಮಾಡ್ತಿದ್ರ? ಅಣ್ಣ, ಅದು ಇವತ್ತು ನೀವು ಹೇಳಿದ ಕಡೆ ನಾವು ಇಂಟರ್ವ್ಯೂಗೆ ಹೋಗಿದ್ವಿ. ಸಡನ್ ಆಗಿ ಇಂಟರ್ವ್ಯೂ ನಡೆಯಲ್ಲ ಅಂತ ಹೇಳ್ಬಿಟ್ರು. ಹೇಗೋ ನಿಮ್ಗೆ ಗೊತ್ತಿರೋರೆ ಅಲ್ವಾ, ಮತ್ತೆ ಯಾವಾಗ ಕರೀತಾರೆ ಅಂತ ಒಂದು ಸ್ವಲ್ಪ ಕೇಳ್ಬಿಟ್ಟು ಹೇಳ್ತೀರಾ ಅಣ್ಣ? ಹೇಗೋ ನನಗೊಂದು ಕೆಲಸ ಸಿಕ್ಕಿದ್ರೆ ಸಾಕು. ಖಾಲಿ ಇರೋದಕ್ಕೆ ಆಗ್ತಾ ಇಲ್ಲ ಅಣ್ಣ. ನಿಮ್ಮ ಕಂಪ್ನಿಲಾದ್ರೂ ಓಕೆ, ಟ್ರೈನಿಯಾಗಾದ್ರೂ ಸೇರಿಸ್ಕೊಳ್ಳಿ. ಸ್ವಲ್ಪ ಕೇಳಿ ನೋಡ್ತೀರಾ? ಅಣ್ಣ, ನಿನ್ನೆ ಕೇಳಿದ್ದು, ನಂಗೆ ಒಂದು ಕೆಲಸ ಕೊಡಿಸ್ತೀರಾ ಪ್ಲೀಸ್? ನನ್ನ ಜೊತೆ ಸ್ವಲ್ಪ ಬರ್ತೀಯಮ್ಮ? ಎಲ್ಲಿಗಣ? ಬಾ, ನಾನು ಹೇಳ್ತೀನಿ. ಮೈ, ಮನೆ ಕಡೆ ನೋಡ್ಕೊ. ಒಂದು ನಿಮಿಷ. ಅಣ್ಣ, ಮನೆ ಹತ್ರನೇ ಬಂದ್ಬಿಡಿ. ಆಮೇಲೆ ಇಲ್ಲೇ ವಾಪಸ್ ಕರ್ಕೊಂಡ್ ಬಂದ್ಬಿಟ್ರಾಯ್ತು. ಸರಿ, ಬೇಗ ಬಾ. ಆಟೋಗೆ ಹೇಳಿದ್ದೀನಿ, ಬರ್ತಾ ಇದ್ದಾರೆ. ಮೈ, ಅಣ್ಣ, ಇದೇನಾ ನೀವು ವರ್ಕ್ ಮಾಡ್ತಿರೋ ನ್ಯೂ ಪ್ರಾಜೆಕ್ಟ್? ಹಾಮ್ಮ, ಬಾ, ಹುಷಾರು. ಅಣ್ಣ, ಫಸ್ಟ್ ಫ್ಲೋರ್ ಹೋಗಿ ನೋಡ್ಬೋದಾ?
ಅಣ್ಣ, ಬಿಲ್ಡಿಂಗ್ ಡಿಸೈನ್ ತುಂಬಾ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ಆದ್ರೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ನೀವು ಒಬ್ಬರೇ ಹ್ಯಾಂಡಲ್ ಮಾಡ್ತಿದ್ದೀರಾ, ಒಬ್ರು ಅಸಿಸ್ಟೆಂಟ್ ಇಟ್ಕೋಬೇಕಲ್ವಾ? ಅಣ್ಣ, ನಂಗೂ ಇದೇ ತರ ದೊಡ್ಡ ದೊಡ್ಡ ಬಂಗ್ಲೆಗಳು, ವಿಲ್ಲಾಸ್, ಅಪಾರ್ಟ್ಮೆಂಟು ಅದೆಲ್ಲ ಕಟ್ಬೇಕು ಅನ್ನೋ ಕನ್ಸಿದೆ. ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನೊಂದು ಕೇಳಲ್ಲ ಅಣ್ಣ? ಅಣ್ಣ, ನಿಮ್ಮ ಪ್ರಾಜೆಕ್ಟಲ್ಲಿ ನಾನು ಅಸಿಸ್ಟೆಂಟಾಗಿ ವರ್ಕ್ ಮಾಡ್ಬೋದಾ? ಸದ್ಯಕ್ಕೆ ಪೇಮೆಂಟ್ ಎಲ್ಲ ಏನು ಕೊಡೋದು ಬೇಡ ಅಣ್ಣ. ನೀವು ನಿಮ್ಮ ಡಿಸೈನ್ಸ್ ಎಲ್ಲ ತೋರಿಸಿ, ಏನಾದರೂ ಸ್ಕ್ರಾಚ್ ವರ್ಕ್ ಇದ್ರೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನನಗೂ ಒಂದು ಎಕ್ಸ್ಪೀರಿಯನ್ಸ್ ಸಿಗ್ದಂಗೆ ಆಗತ್ತಲ್ವಾ, ಅದಕ್ಕೆ. ಇಂಟರ್ವ್ಯೂ ನಡೆದಿಲ್ಲ ಅಂತ ಬೇಜಾರಲ್ಲಿದೆ, ಆದರೆ ಈಗ ನಿಮ್ಮ ಬಿಲ್ಡಿಂಗ್ ಡಿಸೈನ್ ನೋಡ್ತಿದ್ದಂಗೆ ಇಲ್ಲೇ ಇದ್ಬಿಡ್ಬೇಕು ಅನಿಸ್ತಿದೆ. ಯಾಕಣ್ಣ, ನಾನು ಕೇಳಿದಕ್ಕೇನಾದರೂ ಬೇಜಾರಾಯ್ತಾ? ಅಯ್ಯೋ ಇಲ್ಲಮ್ಮ. ಮತ್ತೆ ಯಾಕೋ ಒಂಥರ ಇದ್ದೀರಾ? ಒಂದ್ ನಿಮಿಷ ಬಾಮ್ಮ. ಹೇಳಿ ಅಣ್ಣ. ಅದು ಅದೇನಂದ್ರೆ ನೋಡಮ್ಮ, ನೀನ್ ತಪ್ಪಾಗಿ ತಿಳ್ಕೊಂಡ್ರು ಪರವಾಗಿಲ್ಲ, ಆದ್ರೆ ಇವತ್ ನಿನಗೆ ಸತ್ಯ ಹೇಳಲೇಬೇಕು ಅಂತ ನಾನು ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಹರಿ ನನ್ನ ಬಗ್ಗೆ ನಿನ್ನ ಹತ್ರ ಏನ್ ಹೇಳಿದಾನೋ ಗೊತ್ತಿಲ್ಲ. ನೀನ್ ಅನ್ಕೊಂಡ ಹಾಗೆ ನಾನು ಆರ್ಕಿಟೆಕ್ಟ್ ಏನಲ್ಲಮ್ಮ. ನಾನೊಬ್ಬ ಸಾಮಾನ್ಯ ಮೇಸ್ತ್ರಿ ಅಷ್ಟೇ. ಅಂದಾಗೆ ನಿಮ್ಗೆ ಬೆಂಗಳೂರಲ್ಲಿ ದೊಡ್ಡ ಇಂಜಿನಿಯರ್ ಯಾರಾದ್ರೂ ಗೊತ್ತಾ? ಬಿಗ್ ಇಂಜಿನಿಯರ್. ಹೌದಾ? ಆಲ್ಮೋಸ್ಟ್ ಬೆಂಗಳೂರಲ್ಲಿರೋ ಎಲ್ಲಾ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ನಮ್ಮಣ್ಣನೇ ಕಟ್ಟಿರೋದು. ನನಗೆ ಕ್ಷಮಿಸ್ಬಿಡಮ್ಮ, ನಿನ್ನ ಹತ್ರ ಸುಳ್ಳು ಹೇಳೋದಕ್ಕೆ ನನಗೆ ಮನ್ಸಾಗ್ಲಿಲ್ಲ. ಮತ್ತೆ ಹರಿ ಅವರು ನೀವು ಹೇಳಿದ್ರಿ ಅಂತ ನನ್ನ ಇಂಟರ್ವ್ಯೂಗೆ. ಅದು ಕೂಡ ಸುಳ್ಳಮ್ಮ. ನನ್ಗಾತರ ಯಾವ ಆಫೀಸು ಗೊತ್ತಿಲ್ಲ. ನೀನ್ ನನ್ನ ಹತ್ರ ಬಂದು ಕೆಲಸ ಕೇಳ್ದಾಗ್ಲೆ ಹರಿ ನನ್ನ ಕೆಲ್ಸದ ಬಗ್ಗೆ ನಿನ್ನ ಹತ್ರ ಸುಳ್ಳು ಹೇಳಿದ್ದಾನೆ ಅಂತ ನನಗೆ ಗೊತ್ತಾಗಿದ್ದು. ಆ ಟೈಮಲ್ಲಿ ನಿಜ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲಮ್ಮ. ಬೆಂಕಿನ ತಲೆ ಮೇಲೆ ಇಟ್ಕೊಂಡು ತುಂಬಾ ಹೊತ್ತು ನಿಲ್ಲೋದಕ್ಕಾಗಲ್ಲ ಅಲ್ವಾ? ನೀನು ನಮ್ಮನೆ ಮಹಾಲಕ್ಷ್ಮಿ, ನಿನಗೆ ಮುಖ ತೋರಿಸ್ತಾ ಇರೋ ಪರಿಸ್ಥಿತಿ ನನಗೆ ಬರಬಾರ್ದಮ್ಮ. ಅದಕ್ಕೆ ನಿನ್ನ ಇಲ್ಲಿ ಕರ್ಕೊಂಡ್ಬಂದು ಸತ್ಯ ಹೇಳಬೇಕು ಅಂತ ನಿರ್ಧಾರ ಮಾಡಿದೆ. ನಾನು ಸ್ಕೂಲು ಕೂಡ ಸರಿಯಾಗಿ ಹೋಗಿಲ್ಲಮ್ಮ. ಚಿಕ್ಕ ವಯಸ್ಸಿಂದ ಗಾರೆ ಕೆಲಸ ಮಾಡಿ ಮಾಡಿ ಈಗ ಮೇಸ್ತ್ರಿ ಆಗಿದ್ದೀನಿ. ನಾನು ನೀನ್ ತಿಳ್ಕೊಂಡಿರೋ ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಅಯ್ಯೋ ಅಣ್ಣ, ಪ್ಲೀಸ್. ಹರಿ ಯಾಕೆ ಸುಳ್ಳು ಹೇಳದ್ನೋ ಏನೋ ನನಗೆ ಗೊತ್ತಿಲ್ಲಮ್ಮ. ಆದ್ರೆ ಅವನು ಒಳ್ಳೆ ಹುಡುಗನೇ. ಚಿಕ್ಕ ವಯಸ್ಸಿಂದ ಊರವರೆಲ್ಲ ನಮ್ಮನೆ ಬಗ್ಗೆ ತಪ್ಪಾಗೆ ಮಾತಾಡೋರು. ನೀನು ಕೂಡ ನಮ್ಮನೆ ಬಗ್ಗೆ ತಪ್ಪಾಗಿ ತಿಳ್ಕೋಬಾರ್ದು ಅಂತ ಅವನು ಸುಳ್ಳು ಹೇಳಿದನೋ ಏನೋ ಗೊತ್ತಿಲ್ಲ. ಅವನೇನೋ ಹೇಳ್ಬಿಟ್ಟ, ಆದ್ರೆ ನಾನು ಅದನ್ನ ಮುಂದುವರ್ಸೋದು ಸರಿ ಅಲ್ಲ ಅಲ್ವಾ? ನೀನ್ ನನ್ನ ಹತ್ರ ಕೆಲಸ ಕೇಳ್ದಾಗಿಂದ ನನಗ್ ಧರ್ಮ ಸಂಕಟ ಆಯ್ತಮ್ಮ. ಅದಕ್ಕೆ ಇಲ್ಲ ಅಣ್ಣ, ನನ್ನಿಂದ ನಿಮ್ಗೆ ತೊಂದರೆ ಆಗಿದೆ, ಸಾರಿ. ಅಯ್ಯೋ ಹಾಗೇನಿಲ್ಲಮ್ಮ. ನಾನು ಬರ್ತೀನಣ್ಣ. ಚಂದನ, ಹೊರಡಿ.
ಅಣ್ಣ ಒಂದ್ 5 ನಿಮಿಷ. ಹಾಯ್, ಏನೋ ಮಾತಾಡ್ಬೇಕು ಬನ್ನಿ ಅಂತ ಕರೆದ್ರಿ. ಇಲ್ಗ್ಯಾಕ್ ಬರಕ್ ಹೇಳಿದ್ರಿ? ಮಕ್ಳು ಪಾರ್ಕು, ಬೇರೆ ಎಲ್ಲಾದ್ರೂ ಹೋಗಿದ್ರೆ ಜಾಲಿಯಾಗಿ ಮಾತಾಡ್ಬೋದಿತ್ತು. ಆಟೋ ಬೇರೆ ಮಾಡ್ಕೊಂಡ್ ಬಂದಿದ್ದೀರಾ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀರಪ್ಪ ನೀವು. ಏನಾದ್ರೂ ಬೇಜಾರಲ್ಲಿದ್ದೀರಾ ಮೇಡಮ್? ಮೇಡಮ್, ನಿಮ್ಮ ಹತ್ರನೇ ಕೇಳ್ತಿರೋದು, ಯಾಕೆ ಬೇಜಾರಲ್ಲಿದ್ದೀರಾ? ನಿಮ್ಗೆ ಯಾವಾಗ ಬುದ್ಧಿ ಬರುತ್ತೆ ಅದನ್ನ ಹೇಳಿ. ಏನಂದ್ರಿ? ನಿಮ್ ಬುದ್ಧಿ ನೆಟ್ಟಿಗಿದ್ಯಾ ಅಂತ ಕೇಳ್ದೆ. ಹೇ, ನನಗೇನಾಗಿದೆ? ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್, ಯುನೋ. ಪ್ರಾಮಿಸ್. ಮತ್ ಯಾಕೆ ನನ್ನ ಯಾಮಾರ್ಸಿದ್ರಿ? ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದ್ರಿ ಅಂತ ಕೇಳ್ದೆ. ನೀವ್ ಯಾವ ಸುಳ್ಳು ಬಗ್ಗೆ ಹೇಳ್ತಾ ಇದ್ದೀರಾ ಹೇಳಿ? ಓ ಪಾಪ, ಹೌದಲ್ವಾ? ನಿಮ್ಗೆ ಹೇಗ್ ನೆನ್ಪಿರತ್ತೆ? ದಿನಕ್ಕೆ 1-2 ಸುಳ್ಳು ಹೇಳೋರ್ಗೆ ನೆನ್ಪಿರ್ಬೋದೇನೋ, ಆದ್ರೆ ದಿನಕ್ಕೆ 1000 ಸುಳ್ಳು ಹೇಳೋರ್ಗೆ ಹೇಗ್ ನೆನ್ಪಿರತ್ತೆ? ಕರೆಕ್ಟ್ ಕರೆಕ್ಟ್. ಇಲ್ಲ ಇಲ್ಲ ಇಲ್ಲ, ಅದು ಇಲ್ಲಿವರೆಗೂ ನಾನು ನಿಮ್ಮ ಹತ್ರ ಯಾವ ಸುಳ್ಳು ಹೇಳಿಲ್ವಲ್ಲ. ನೀವ್ ಯಾವ್ದ್ರ ಬಗ್ಗೆ ತಪ್ಪು ತಿಳ್ಕೊಂಡು ನನ್ನ ಹತ್ರ ಮಾತಾಡ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಮತ್ತೆ ಸುಳ್ಳು? ಇರಿ, ನಾನ್ ಏನ್ ಸುಳ್ಳು ಹೇಳ್ದೆ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೋಬೋದಲ್ವಾ? ನಿಮ್ಮ ಅಣ್ಣ ಆರ್ಕಿಟೆಕ್ಟಾ? ಹೇಳಿ, ನಿಮ್ಮ ಅಣ್ಣ ಆರ್ಕಿಟೆಕ್ಟಾ? ಹಾ, ಇಲ್ಲ ಅಂತ ಯಾರು ಹೇಳಿದ್ದು? ಹಬ್ಬಬ್ಬಬ್ಬಬ್ಬ, ಈಗ್ಲೂ ಹಂಗೆ ಮೇಂಟೈನ್ ಮಾಡ್ತಿದ್ದೀರಾ. ವಾವ್, ಬ್ರಿಲಿಯಂಟ್. ಬೆಂಗಳೂರಲ್ಲಿರೋ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ನಿಮ್ಮ ಅಣ್ಣನೇ ಕಟ್ಟಿರೋದು. ಅವ್ರ್ ಗೊತ್ತು, ಇವ್ರ್ ಗೊತ್ತು. ಎಷ್ಟೊಂದ್ ಸುಳ್ಳು ಹೇಳಿದೀರಾ ನನ್ನ ಹತ್ರ.